ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬಿಗ್ ಬಾಸ್ ಇಂದ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ನಮಗೆ. ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇವತ್ತು ಬಿಗ್ ಬಾಸ್ ಪಯಣವನ್ನ ಮುಗಿಸಿರೋರು ಯಾರು ಅಂತ ಹೇಳ್ಬಿಟ್ಟು, ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಈ ಪ್ರೋಮೋದಲ್ಲಿ ತೋರಿಸಿರೋದು ಹೇಗಿದೆ ಅಂತ ಹೇಳಿದ್ರೆ, ಮಿಡ್ ನೈಟಲ್ಲಿ ಎಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೂ ಒಂದು ಸೈರನ್ ಕೊಡ್ತಾರೆ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ಒಂದು ವ್ಯಕ್ತಿ ಈ ಬಿಗ್ ಬಾಸ್ ಮನೆಯ ಪಯಣವನ್ನು ಮುಗಿಸ್ತಾ ಇರ್ತಾರೆ. ಅವತ್ತಿನ ರಾತ್ರಿ ಅವ್ರಿಗೆ ಕೊನೆ ರಾತ್ರಿ ಆಗಲಿದೆ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ ಎಲ್ಲರೂ ಆಚೆ ಕರೆಸ್ತಾರೆ. ಅದಾದಮೇಲೆ ಪ್ರತಿಯೊಂದು ಕಂಟೆಸ್ಟೆಂಟು ಲೈನಾಗಿ ಸಾಲಾಗಿ ನಿಲ್ಬಿಟ್ಟು, ನೀವು ಯಾಕೆ ಫಿನಾಲೆಗೆ ಹೋಗಬೇಕು, ನೀವು ಯಾಕೆ ಅರ್ಹರು ಇನ್ನೊಬ್ರಿಗಿಂತ, ಮತ್ತು ನೀವು ಯಾಕೆ ಈ ಮನೇಲಿ ಇರಬೇಕು ಅಂತ ಕಾರಣ ಕೊಡಿ. ಅದ್ರ ಜೊತೆಗೆ ಯಾರು ಈ ಬಿಗ್ ಬಾಸ್ ಮನೇಲಿ ಇರಲಿಕ್ಕೆ ಅರ್ಹರಲ್ಲ ಮತ್ತು ಯಾರು ಫಿನಾಲೆಗೆ ಹೋಗ್ಲಿಕ್ಕೆ ಅರ್ಹರಲ್ಲ ಅಂತ ಕೇಳ್ತಾರೆ. ಸೊ ಅದರಲ್ಲಿ ತೋರಿಸಿರೋ ಥರ ಭವ್ಯ ಅವರು ಮಂಜು ಹೆಸರು ತಗೊಳ್ತಾರೆ. ಫ್ಯಾಮಿಲಿ ವೀಕ್ ಬಂದಾದಮೇಲೆ ಎಲ್ಲರೂ ಸ್ಟ್ರಾಂಗ್ ಆಗ್ತಾ ಹೋದ್ವಿ, ಎಲ್ಲರೂ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಹೋದ್ವಿ. ಬಟ್ ಮಂಜು ಅವ್ರು ಎಲ್ಲೋ ಒಂದು ಕಡೆ ಮಿಸ್ ಹೊಡೀತು. ಅವರು ಫ್ಯಾಮಿಲಿ ವೀಕ್ ಆದಾಗಿಂದ ಅವರು ಡೌನ್ಫಾಲ್ ಆಗ್ತಾ ಇದೆ, ಅವ್ರು ಅಷ್ಟೊಂದು ಪಾಸಿಟಿವ್ ಆಗಿ ತೊಗೊಂಡಿಲ್ಲ, ಎಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಇದೆ ಅವ್ರಿಗೆ ಅಂತ ರೀಸನ್ ಕೊಡ್ತಾರೆ. ಸೊ ಅದಾದಮೇಲೆ ಗೌತಮಿ ಅವರು ತ್ರಿವಿಕ್ರಮ್ ಅವ್ರು ರೀಸನ್ ತೊಗೊಳ್ತಾರೆ. ಅದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಗೌತಮಿ ಅವರು ಹೇಳ್ತಾರೆ, ತ್ರಿವಿಕ್ರಮ ಅವ್ರು ಬಂದುಬಿಟ್ಟು ಈ ಬಿಗ್ ಬಾಸ್ ಆಟದಲ್ಲಿ ಇಲ್ಲಿವರೆಗೂ ಏನು ಆಡಿದಾರಲ್ವಾ, ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದಾಗ ಅವ್ರ ಹೆಸರು ಕಾಣಿಸಿದೆಯೇ ಹೊರತು ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಸೈಡ್ ಏನು ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಇರುತ್ತಲ್ವ ಗೇಮ್ ಅಂತ ಬಿಟ್ಟು ಅದರಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅವ್ರು ಎಲ್ಲೂ ಪ್ರಯತ್ನ ಕೂಡ ಇಲ್ಲ. ಸೊ ಹೌದು ವೀಕ್ಷಕರೇ, ಆ್ಯಕ್ಚುಲಿ ಈ ವಾರ ನೋಡಿದ್ರೆ ಅವ್ರ ಬಿಹೇವಿಯರ್ ಆಗಿರ್ಬೋದು, ಅವ್ರ ವ್ಯಕ್ತಿತ್ವ ಆಗಿರ್ಬೋದು, ಮತ್ತು ಅವ್ರ ಆಟ ಅಂತ ಬಂದಾಗ ಅವ್ರ ಮೈಂಡ್ ಸೆಟ್, ಅವ್ರ ಡಿಸಿಷನ್ನು, ಅವ್ರ ಇಂಟೆನ್ಷನ್ನು ಇದೆಲ್ಲ ನೋಡ್ತಾ ಇದ್ದರೆ ಸೊ ಕಂಪ್ಯಾರಿವ್ಲಿ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಇವರು ಗೌತಮಿ ಅವರು ಆ ರೀಸನ್ನ ಕೊಡ್ತಾರೆ. ಸೊ ಅದಾದಮೇಲೆ ಬಂದುಬಿಟ್ಟು ನೆಕ್ಸ್ಟು ಇವರು ಮಂಜು ಅವರು ಈ ಮನೇಲಿ ಯಾರಿಗೆ ಅರ್ಹತೆ ಇಲ್ಲ ಇರಲಿಕ್ಕೆ ಅಂತ ಹೇಳಿಬಿಟ್ಟು ಇವ್ರ ಹೆಸರನ್ನ ತೊಗೊಳ್ತಾರೆ, ಭವ್ಯ ಅವ್ರ ಹೆಸರನ್ನ. ಅದಕ್ಕೆ ಕೊಟ್ಟಂಥ ಕಾರಣ ಬಂದುಬಿಟ್ಟು ಭವ್ಯ ಅವರು ಎಲ್ಲೋ ಒಂದು ಕಡೆ ಅವರ ನಡ್ಕೊಳ್ಳೋಂತಹ ರೀತಿ, ಅವ್ರ ನಡವಳಿಕೆ ಬಂದುಬಿಟ್ಟು ಈ ಮನೇಲಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಸೊ ಅವರು ಒಂಥರ ರಫ್ ಆ್ಯಂಡ್ ಟಫ್, ಅಷ್ಟೊಂದು ಕ್ಲೋಸ್ ಕನೆಕ್ಷನ್ ಯಾರಿಗೂ ಬರಲ್ಲ, ಒಂಥರ ಯಾರಿಗೆ ಆದ್ರೂ ಅಷ್ಟೊಂದು ಬೇಗ ಅಡ್ಜಸ್ಟ್ ಆಗಲ್ಲ. ಸೊ ಅವ್ರಿಗೆ ಇರಲಿಕ್ಕೆ ಅರ್ಹತೆ ಇಲ್ಲ. ಮತ್ತು ಅವ್ರು ಆಡ್ಕೊಂಡು ಬಂದಂಥ ರೀತಿ ನೋಡಿದ್ರೆ ಎಷ್ಟೊಂದು ಕಡೆ ಮೋಸ ಆಗಿದೆ, ತಪ್ಪಾಗಿದೆ. ಸೊ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಹೆಸರನ್ನ ಅವ್ರು ತೊಗೊಳ್ತಾರೆ ಮಂಜು ಅವರು. ಸೊ ಇದಿಷ್ಟಾಗಿರುತ್ತೆ ಈ ಒಂದು ಹೆಸರುಗಳನ್ನ ತೊಗೊಳ್ಳೋ ವಿಷಯದಲ್ಲಿ. ಅದಾದಮೇಲೆ ನೋಡಿದ್ರೆ ಇಲ್ಲಿ ಮೊದಲನೇದಾಗಿ ಯಾರ್ಯಾರು ಸೇಫ್ ಆಗ್ತಾರೆ ಅಂತ ಹೇಳಿದ್ರೆ ತ್ರಿವಿಕ್ರಮ್, ಮೋಕ್ಷಿತಾ ಅವ್ರು ಆಗ್ತಾರೆ, ರಜತ್ ಅವ್ರು ಆಗ್ತಾರೆ, ಸೊ ಮಂಜು ಅವರು ಆಗ್ತಾರೆ. ಸೊ ನೆಕ್ಸ್ಟ್ ಕೊನೆ ಫೈನಲಿಗೆ ಇಬ್ಬರು ಹೋಗ್ತಾರೆ. ಅದನ್ನು ನಾನು ತಮ್ನೇಲಲ್ಲಿ ಕೂಡ ಹಾಕಿದ್ದೀನಿ. ಇವರು ಗೌತಮಿ ಮತ್ತು ಯಾರವರು ಭವ್ಯ. ಸೊ ಇವರಿಬ್ಬರು ಲಾಸ್ಟಲ್ಲಿ ಹೋಗಿ ಡೌನಲ್ಲಿ ನಿಂತ್ಕೊಳ್ತಾರೆ. ಸೊ ನೋಡಿರ್ಬೋದು ನೀವು, ಆ ಫೋಟೋದಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಬಿಗ್ ಬಾಸ್ ಯಾರ ಹೆಸರು ತೊಗೊಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗೌತಮಿಯವರ ರಿಯಾಕ್ಷನ್ ನೀವು ನೋಡಿ ಆ ಪ್ರೋಮೋ ಅಲ್ಲಿ ಗೊತ್ತಾಗುತ್ತೆ. ಸಡನ್ ಡಿಫ್ರೆಂಟ್ ಚೇಂಜಸ್ ಕಾಣಿಸುತ್ತೆ ಅವ್ರ ಮುಖದಲ್ಲಿ. ಸೊ ಅದರಿಂದನೇ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಈ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಇಲ್ಲಿ ಎಲಿಮಿನೇಟ್ ಆಗಿ ಆಚೆ ಹೋಗ್ತಾ ಇರೋರು ಬಂದುಬಿಟ್ಟು ಗೌತಮಿ ಜಾಧವ್ ಅವರು. ಸೊ ಹೌದು ಫ್ರೆಂಡ್ಸ್, ಈ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಆಚೆ ಹೋಗಿರೋರು ಗೌತಮಿ ಅವರು. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಡಿಸಿಷನ್ನು? ಚೆನ್ನಾಗಿತ್ತಾ ಅಥವಾ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಹೋಗಬೇಕಿತ್ತ? ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನಿಮಗೆ ಯಾರು ಹೋಗಬೇಕಿತ್ತು ಅಂತ ಅನ್ನಿಸ್ತು? ಯಾರು ಕಪ್ ತೊಗೋಬೇಕು, ಯಾರು ಗೆಲ್ಲಬೇಕು, ಯಾರು ಫೈನಲಿಸ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು ಮತ್ತೊಂದು ಪ್ರೋಮೋ ಅಥವಾ ನೆಕ್ಸ್ಟ್ ಬಿಗ್ ಬಾಸ್ ಅಪ್ಡೇಟ್ ಒಂದಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.